ಸೊ ಹಾಯ್ ಗೈಸ್ ಎಲ್ರು ಹೆಂಗಿದ್ದೀರಾ? ಎಲ್ರು ಸಖತ್ತಾಗಿದ್ದೀರಾ ಅಂತ ಸ್ವಾಗತ ಸುಸ್ವಾಗತ. ಸೊ ಹಾಯ್ ಗೈಸ್ ಎಲ್ರು ಹೆಂಗಿದ್ದೀರಾ? ಎಲ್ರು ಸಖತ್ತಾಗಿದ್ದೀರಾ ಅಂತ ಸ್ವಾಗತ ಸುಸ್ವಾಗತ ಹೊಸ ಸೊ ಹಾಯ್ ಗೈಸ್ ಎಲ್ರು ಹೆಂಗಿದ್ದೀರಾ? ಎಲ್ರು ಸಖತ್ತಾಗಿದ್ದೀರಾ ಅಂತ ಸ್ವಾಗತ ಸುಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ. ಸೊ ಇವತ್ತು ನಾನು ಎಲ್ಗ್ ಹೋಗ್ತಾ ಇದ್ದೀನಿ ಅಂದ್ರೆ ಒಂದು ಚರ್ಚ್ಗೆ ಹೋಗ್ತಾ ಇದ್ದೀನಿ. ನಾನು ನನ್ನ ಫ್ರೆಂಡ್ ಇವತ್ತು ಕ್ರಿಸ್ಮಸ್, ಅದಕ್ಕೋಸ್ಕರ ನಾವು ಫುಲ್ಲು ರೇಜ್ ಆಗ್ಬಿಟ್ಟೈತೆ ಹೋಗ್ಬೇಡ ಅಂತ. ಎಂತಕಂದ್ರೆ ಹುಷಾರಿಲ್ಲ ನನಗೆ, ಜ್ವರ ನಿನ್ನೆ ಮೊನ್ನೆಯಿಂದೆಲ್ಲ ಜ್ವರನೇ, ವಯಸ್ಸಲ್ಲೇ ಗೊತ್ತಾಗ್ತಿರುತ್ತೆ ನಿಮ್ಗೆ, ಅದಕ್ಕೋಸ್ಕರ ಹೋಗ್ಬೇಡ ಅಂತೈತೆ. ಸೊ ಇವತ್ತು ಹೋಗ್ಲಿಲ್ಲ ಅಂದ್ರೆ ತಿರ್ಗಾ ಅಲ್ಲೆಲ್ಲ ಹೋಗಕ್ಕಾಗಲ್ಲ, ಬ್ಲಾಗ್ ಎಲ್ಲ ಮಾಡಕ್ ಆಗಲ್ಲ, ಅದಕ್ಕೋಸ್ಕರ ರೆಡಿ ಆಗ್ಬಿಟ್ಟು ಹೊರಡ್ತಾ ಇದೀನಿ ಮನೆ. ಇವಾಗ ಟೈಮ್ ಬಂದ್ಬಿಟ್ಟು 12 ಗಂಟೆ, ಕರೆಕ್ಟಾಗಿ 12 ಗಂಟೆ ಆಗೈತೆ. ನನ್ನ ಫ್ರೆಂಡ್ ಬರ್ತಿದ್ದಾನೆ, ಅವನ ಜೊತೆ ಗಾಡಿಲಿ ಹೋಗ್ಬೇಕು. ಏನ ಹೇಳಮ್ಮ? ಏನ್ ಹೇಳಂದ್ ನಿನ್ಗೆ? 3 ಬಿಟ್ಟಿರೋನ್ಗೆ ಏನ್ ಹೇಳ್ಕೊಂಡ್ ಕೂತ್ಕೋತಾರೆ? ಏನ್ರಿ ಅದು ಮಾತಾಡೋದು? ಒಂಚೂರು ಹೇಳಿದ್ ಮತ್ ಕೇಳ್ಬೇಕು. ಒಂದ್ ಸ್ವಲ್ಪ ದೊಡ್ಡವ್ರ ಚಿಕ್ಕವ್ರನ್ನ ಭಯ ಭಕ್ತಿಲ್ಲ, ಏನ್ ಕೇಳ್ತಾರೆ ಅನ್ನೋದು ಒಂಚೂರು ತಲೆಲಿಲ್ಲ. ಸೊ ಗೈಸ್ ಬನ್ನಿ ಇವಾಗ ಹೊರಡೋಣ. ಇಲ್ಲಿಂದ ಹೆಂಗ್ ಹೋಗ್ತಿವಿ, ಏನೇನ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಅದ್ಬೇರೆ ನೋಡ್ಕೊಂಡ್ ಕೂತ್ಕೊಳ್ಳಿ ಇವ್ನವ, ಹೇಳ್ತಾನೆ ಅವನು ಅಂತ, ಹೆಂಗ್ ಹೋಯ್ತಾನೆ, ಏನೇನ್ ಮಾಡ್ತಾನೆ ಅಂತ ನೋಡ್ಬೇಡಿ. ಇವನವೇ ನೋಡ್ಬೇಡಿ, ಇವನು ವಿಡಿಯೋನೇ ನೋಡ್ಬೇಡಿ. ಗೈಸ್ ಇವಾಗ ನಾವು ಇಲ್ಲಿಂದ ಬೈಕಲ್ಲಿ ಹೊರಡ್ಬೇಕು. ಬಂದಿದ್ದಾರೆ ನೋಡ್ರಿ ಅವರು. ಹಾಯ್ ಮಾಡುವ್ರು, ಏನಾರ ಹೇಳ್ರಿ. ಹ್ಯಾಪಿ ಬರ್ಡೇ, ಸಾರಿ ಹ್ಯಾಪಿ ನ್ಯೂ ಇಯರ್, ಮೇರಿ ಕ್ರಿಸ್ಮಸ್. ಗೈಸ್ ನಾನು ಲೈಫ್ ಅಲ್ಲಿ ಸೆಕೆಂಡ್ ಟೈಮ್ ಇದು ಚರ್ಚ್ಗೆ ಹೋಗ್ತಿರೋದು. ಸೊ ಫಸ್ಟ್ ಯಾವಾಗ ಹೋಗಿದ್ದು ಅಂದ್ರೆ ನಾನು ಗೋವಾ ಟ್ರಿಪ್ ಹೋಗಿದ್ದು. ಸೊ ಗೋವಾದಲ್ಲಿ ಬಿಟ್ರೆ ಇದೇ ಫಸ್ಟ್, ಅದು ಕ್ರಿಸ್ಮಸ್ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡೋಣ ಬರ್ರಿ ಯಾವ ತರ ಇರುತ್ತೆ ಏನು ಅನ್ನೋದು. ಸೊ ಅದಕ್ಕೋಸ್ಕರ ಇರೋ ಹತ್ರ ಎಲ್ಲ ಕೇಳ್ಕೊತಾ ಇದೀನಿ, ಹೆಂಗಂದ್ರೆ ನಮ್ಗೆ ರೂಢಿ ಇರಲ್ವಲ್ಲ, ಅದಕ್ಕೋಸ್ಕರ. ನೋಡ್ರಿ ಹೊರಡ್ತಾ ಇದೀವಿ. ಸೊ ಬನ್ನಿ ಗೈಸ್ ನೋಡೋಣ. ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ, ಎಲ್ಲಿ ಬ್ರೋ? ಶಿವಾಜಿನಗರಲ್ಲಿ ಅಂತೆ, ನನಗ್ ಗೊತ್ತಿಲ್ಲ, ಇವರೇ ಕರ್ಕೊಂಡು ಹೋಗ್ತವ್ರೆ. ಮುಂದೆ ನೋಡಪ್ಪ ಆತರ ಎಲ್ಲ ಗೊತ್ತು ಗೈಸ್. ಬನ್ನಿ ಗೈಸ್ ಇವಾಗ ಅಲ್ಲಿಗೆ ಶಿವಾಜಿನಗರಕ್ಕೆ ಹೊರಡೋಣ. ನೋಡೋಣ ಯಾವ ತರ ಎಲ್ಲ ಇರುತ್ತೆ, ಏನೇನ್ ನಡೆಯುತ್ತೆ ಅನ್ನೋದು. ಸೊ ನಮ್ಗೆ ಒಂದ್ ಸ್ವಲ್ಪ ಹೊಸ್ತಿರೋದ್ರಿಂದ ಏನೇನೋ ಡಿಫ್ರೆಂಟ್ ಆಗಿ ಅನ್ಸುತ್ತೆ. ಇವ್ರಿಗೆಲ್ಲ ರೂಢಿ ಆಗ್ಬಿಟ್ಟಿರುತ್ತಲ್ಲ ಅವ್ರ. ಇಲ್ಲಿ ನೋಡಿ ಬ್ರೋ, ಇಲ್ಲಿ ಎಲ್ಲ ಆಟೋಗಳಿಂದ ಒಂದೊಂದು ಹೀರೋಗಳ ಫೋಟೋ. ಮತ್ತೆ ಇನ್ನೊಂದೇನು ಅಂದ್ರೆ, ಇವತ್ತು ಎಲ್ಲಿ ನೋಡಿದ್ರು ಪೊಲೀಸ್ನವ್ರೆ. ಹತ್ತತ್ರ ಒಂದ್ 4-5 ಕಡೆ ಇವತ್ತು ಬರೀ ಪೊಲೀಸ್ನವರೇ ಸಿಕ್ಬಿಟ್ಟವ್ರೆ ಅಲ್ವಾ ಬ್ರೋ? ಹೌದು. ಬನ್ನಿ ಗೈಸ್ ಇವಾಗ ಹಂಗೆ ಶಿವಾಜಿನಗರದ ಹತ್ರ ಹೋಗ್ಬಿಟ್ಟು ಗೈಸ್ ಫೈನಲಿ ಬಂದು ಚರ್ಚ್ ಹತ್ರ ಇದೆ. ಇದನ್ನ ನೋಡ್ಕೊಳ್ರಿ, ಜನ ಟ್ರಾಫಿಕ್ ನ. ಗೈಸ್ ಇಲ್ಲೊಂದು ಪಾರ್ಕಿಂಗ್ ಇತ್ತು ಚರ್ಚ್ ಒಳಗಡೆ, ಆದ್ರೆ ಅದು ನೋ ಪಾರ್ಕಿಂಗ್ ಅಂತ ಬರ್ತಾವ್ರೆ. ಅದಕ್ಕೋಸ್ಕರ ಇವಾಗ ಜಾಗ ಹುಡುಕ್ತಾ ಇದೀವಿ. ಗೈಸ್ ಫೈನಲಿ ಇವಾಗ ಗಾಡಿನ ಪಾರ್ಕ್ ಮಾಡ್ಬಿಟ್ಟು ಬರ್ತಾ ಇದೀವಿ. ಎಂಟ್ರಿ ಇಲ್ಲಿ ಫುಲ್ಲು ಜನ ಗೈಸ್, ಸಿಕ್ಕಾಪಟ್ಟೆ. ಇಲ್ಲ ನೋಡಿ ಇನ್ನು ಆ ಕಡೆ ಕ್ಯೂ ನೋಡಿದ್ರೆ ಜನ ಒಳಗಡೆ ಬಂದೋ ಗೈಸ್. See you vibing with me, I just wanna see what's up. We just started dancing and I think I fell in love. We won't get this moment back, so please lift up my cup. Do you wanna see the sun and have some fun? Do you wanna see the sun and have some fun? ಗೈಸ್ ಇವಾಗ ಅಲ್ಲಿಂದ ಹೊರಡ್ತಾ ಇದೀವಿ ಅಷ್ಟೇ, ಅಲ್ಲೇನಿಲ್ಲ ಹೊರಗಡೆ ಅಂದ್ರೆ ಬೇಡ್ಕೊಂಡು ಬಂದ್ಬಿಟ್ಟು ಆಚೆ ಕಡೆ. ಬೇಡ್ರಿ ಬ್ರೋ, ಇಲ್ಲೇ ಅಲ್ಲಿ ಜನ ಗಾಡಿ ಪಾರ್ಕಿಂಗ್ಗೆ ಒಂದ್ ತಲೆನೋವು ಆಗ್ಬಿಟ್ಟಿತ್ತು. ಪಾರ್ಕಿಂಗ್ಗೆ 1/2 hour ತಗೊಂಡಿದೀವಿ. ಆಚೆ ಕಡೆ ಬಂದ್ಬಿಟ್ಟು ಏನಾದ್ರು ತಗೊಳ್ಳೋಣ ಅಂದ್ರೆ ಇಲ್ಲಿ ತಗೊಳ್ಳೋಂಥದ್ದು ಏನು ಇಲ್ಲ ನಮ್ಗೆ, ಬರೀ ಗನ್ಸ್ಗೈತೆ. ಶಾಪಿಂಗ್ ಗಿಪಿಂಗ್ ಮಾಡ್ತೀಯ ಬ್ರೋ? ಏನು ಬಡವ ನೊಂದಿದ್ದೇನೆ ಗೈಸ್. ಇವಾಗ ಸಿಗ್ನಲ್ ಇಂದ ಒಂದ್ ಸ್ವಲ್ಪ ಮುಂದೆ ಬಂದು ಸಿಕ್ಕಾಪಡೆ ಟ್ರಾಫಿಕ್.
ಹಿಂದೆಗಡೆ ಕೂತಿರೋನೇನೆ ಆಗ್ತಿರ್ಲಿಲ್ಲ ಅಲ್ಲಿ, ಇನ್ನು ಮುಂದೆಗಡೆ ಡ್ರೈವರ್ ಕಿತ್ಕೊಬಿಟ್ಟಿದ್ ನೀರು ಎಲ್ಬೇಕಲ್ಲಿ. ಅದ್ಬೇರೆ ಅಲ್ಲಿ ಒಂದು ಆಂಬುಲೆನ್ಸ್ ಸ್ಟಕ್ ಆಗ್ಬಿಟ್ಟಿದೆ, ಜಾಗನೂ ಕೊಡ್ತಾ ಇಲ್ಲ ಅವ್ರು ಅದಕ್ಕೆ. ಸೊ ಏನು ಮಾಡಕ್ ಆಗಲ್ಲ, ಹಬ್ಬಗಳಂದ್ರೇನೆ ಈ ತರ ಫುಲ್ ಟ್ರಾಫಿಕ್ ಆಗ್ಬಿಡುತ್ತೆ ಎಲ್ಲಾಂದ್ರೂ ಅಂತೆ. ಇನ್ನ ನಮ್ಮ ಏರಿಯಾ ಅಂತೂ ಕೇಳಲೇಬೇಡ್ರಿ, ಜಾತ್ರೆ ಎನಿ ಟೈಮ್ 24x7 ಜಾತ್ರೆನೇ ಇರುತ್ತೆ ಅಲ್ವಾ ಬ್ರೋ? A few moments later. ಗೈಸ್ ಇವಾಗ ಬಿಡೆ ಕಾಂಪ್ಲೆಕ್ಸ್ ಬಂದು ಇವ್ರದ್ದೊಂದೆರಡು ಫೋಟೋ ತಗೋತಾ ಇದೀವಿ. ಹೆಲ್ಮೆಟ್ ಇಲ್ಲಿ ಮಡಗಿದೀವಿ. ತುಂಬಾ ಇದಾಗ್ಬಿಡ್ತೀವಿ ಗೈಸ್, ಏನ್ ಹೇಳ್ರಿ, ಟ್ರಾಫಿಕ್, ಮೈಕೈ ನೋವು ಬಂದ್ಬಿಡ್ತು, ನಿದ್ದೆ ಬರ್ತೈತೆ, ಕೂದ್ಲು ಹೆಂಗ್ ಬೇಕ್ ಹಂಗ ಆಗ್ಬಿಟ್ಟೈತೆ ಹೆಲ್ಮೆಟ್ ಹಾಕಿ. ಸೊ ಇವ್ರದ್ದೊಂದೆರಡು ಫೋಟೋ ತಕೊಂಡು ಇಲ್ಲಿಂದ ಮನೆಗೆ ಹೊಡ್ಬೇಕು. ಬನ್ನಿ ಇವ್ರದ್ದೊಂದೆರಡು ಫೋಟೋ ತಕೊಳ್ಳೋಣ ಫಸ್ಟ್. ಗೈಸ್ ಇವರು ಹತ್ತತ್ರ ಒಂದ್ 1000-2000 ಫೋಟೋ ತಕೊಂಡ್ರು. ತೆಲ್ಗೆ ಬೇಕಾದ್ರೆ ಹಾಕ್ತೀನಿ ನೋಡ್ರಿ ಬ್ರೋ, ವಿತ್ ಪ್ರೂಫ್ ಹಾಕ್ಲಾ ನಾನು ಹಂಗಾದ್ರೆ. 2000 ಫೋಟೋಸ್. ಹತ್ತತ್ರ 1000 ಇಲ್ಲ, 1000 ಇಲ್ಲ, 1000 ಇಲ್ಲ, ಒಂದ್ 500 ಇಲ್ಲ. ಎಷ್ಟೈತೆ? ಅಮ್ಮಮ್ಮ ಅಂದ್ರು ಅಲ್ಲಿ 50 ಇರೋದೇ ಮ್ಯಾಕ್ಸ್. ಒಂದ್ 150-200 ಐತೆ ಗೈಸ್. ಇಲ್ಲ, ಒಂದ್ 150-200 ಐತೆ. ಪ್ರೂಫ್ ತೋರಿಸ್ತೀನಿ, ಹಾಕ್ತೀನಿ ಬೇಕಾದ್ರೆ ನೋಡ್ರಿ. ಇವಾಗ ಫೋಟೋ ಎಲ್ಲ ತಕೊಂಡು ಮನೆಗೆ ಹೊರಡ್ತಾ ಇದೀವಿ. ಬನ್ನಿ ಮನೆಗೆ ಹೊರಡ. ಫೋಟೋ ನನ್ ಫೋಟೋ ಸೀಟಸ್ ಹಾಕ್ಬಿಟ್ಟಿಯಾ ಬ್ರೋ? ಇಲ್ಲ ಗೈಸ್, ನಿಮ್ಗೆ ಇವಾಗ ಶರಣ್ ಸರ್ ಅವ್ರ ಮನೆ ತೋರಿಸ್ತೀನಿ ಬರ್ರಿ. ಅಂದ್ರೆ ಆ ರೋಡ್ ತೋರಿಸ್ತೀನಿ, ಅವ್ರು ಇರೋ ರೋಡು ಇದೇ ಗೈಸ್, ಇದೇ ರೋಡ್ ನೋಡ್ಕೊಳ್ರಿ, ಅವ್ರು ಇರೋ ರೋಡು, ಅವ್ರ ಮನೆ ರೋಡು. ಗೈಸ್ ಇವಾಗ ಒಂದ್ ಹತ್ತತ್ರ ಅರ್ಧ ಗಂಟೆ ಆಯ್ತು ಮನೆಗ್ ಬಂದೆ. ಸೊ ಟೈಮ್ ಎಷ್ಟು ಅಂದ್ರೆ 3:30 ಕರೆಕ್ಟಾಗೆ. 3 ಗಂಟೆಗೆ ಮನೆಗ್ ಬಂದೆ ಕರೆಕ್ಟಾಗೆ. ಟೈಮ್ ಇಷ್ಟೊಂದು ಆಗೈತೆ ಅನ್ನೋದೇ ಗೊತ್ತಿಲ್ಲ, ಏನಕಂದ್ರೆ ಬೆಳಗ್ಗೆಯಿಂದ ಟೈಮೇ ನೋಡಿಲ್ಲ ನಾನು. ಫುಲ್ಲು ಮೈಕೈ ಎಲ್ಲ ನೋವು ಗೈಸ್, ಏನಕಂದ್ರೆ ಅಪರೂಪಕ್ಕೆ ಹೊರಗಡೆ ಹೋದಾಗ ಹಿಂಗೆ ಆಗ್ಬಿಡೋದು. ಸೊ ರೂಢಿ ತಪ್ಪೋಗ್ಬಿಟ್ಟೈತೆ ಹೊರಗಡೆ ಹೋಗಿ 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 ಹೋಗಿ. ಅದಕ್ಕೋಸ್ಕರ ಅಲ್ಲೆಲ್ಲೂ ಓಡಾಡ್ಲಿಲ್ಲ, ಏನಿಲ್ಲ, ನಾವು ಜಾಸ್ತಿ ಹಿಂಗ್ ಹೋಗಿ ಬರೋದಕ್ಕೆ ಮೈಕೈ ನೋವಾಗ್ಬಿಡ್ತು. ನಮ್ಮಮ್ಮ ಅದಕ್ಕೆ ಕಾಫಿ ಮಾಡ್ಕೊಟ್ಟೈತೆ, ಕಾಫಿ ಕುಡಿಬೇಕು. ಇದನ್ನ ನಾನು ನೆನ್ನೆ ತಂದಿದೆ, ಒಂದು ಕಂಟೆಂಟ್ ಮಾಡ್ಬೇಕು ಅಂತ ಯೂಟ್ಯೂಬ್ ಅಲ್ಲಿ ಹಾಕಿದೀನಿ, ಶಾರ್ಟ್ಸ್ ಅಲ್ಲಿ ಹೋಗ್ಬಿಟ್ಟು ನೋಡ್ರಿ. ಬಟ್ ಇದೇನು ಅಂದ್ರೆ ನನ್ನ ತಲೆಗೆ ಆಗ್ತಾ ಇಲ್ಲ, ಅಂದ್ರೆ ಇದು ತುಂಬಾ ಚಿಕ್ಕ ಹುಡುಗರದು. ಸೊ ಇಲ್ಲಿ ನಮ್ಮ ಮನೆ ಕೆಳಗಡೆ ಇರೋ ಬುಕ್ ಸ್ಟೋರ್ ಅಲ್ಲಿ ತಂದಿದ್ದು. ಸೊ ಕಂಟೆಂಟ್ ಗೋಸ್ಕರ ಎಮರ್ಜೆನ್ಸಿ ಬೇಕು ಅಂತ ತಂದೆ. ನೋಡೋಣ ಬರ್ರಿ ಒಂದ್ಸತಿ ಟ್ರೈ ಮಾಡೋಣ, ಯಾವ ತರ ಕಾಣುತ್ತೆ ತಲೆಗೆ ಹಾಕೊಂಡ್ ನೋಡೋಣ. ಗೈಸ್ ಇದು ಆಗ್ತಾ ಇಲ್ಲ ತಲೆಗೆ, ಅಂದ್ರೆ ಟೈಟ್ ಆಗ್ತೈತೆ. ಇನ್ನು ಒಂಚೂರು ಹಾಕಿದ್ರೆ ಅರ್ಧೋಗ್ಬಿಡುತ್ತೆ. ನಮ್ಮ ಮನೆ ಪಕ್ಕದಲ್ಲಿ ಒಂದು ಪಾಪು ಐತೆ, ಆ ಪಾಪುಗಾರ ಕೊಡೋಣ. ಇನ್ಮೇಲೆ ರೆಗ್ಯುಲರ್ ಆಗಿ ವ್ಲಾಗ್ ಮಾಡ್ಬೇಕು ಅನ್ಕೋತೀನಿ. ಬಟ್ ವ್ಲಾಗ್ ಮಾಡೋ ವಿಚಾರದಲ್ಲಿ ಮಾತ್ರ ಏನಾದ್ರೂ ಒಂದು ಆಗ್ತಾ ಇರುತ್ತೆ, ಮಾಡಕ್ಕೆ ಆಗಲ್ಲ ಗೈಸ್. ಮತ್ತೆ ನಂದು ವ್ಲಾಗ್ ವಿಚಾರದಲ್ಲಿ ಇನ್ನೊಂದೇನಾಯ್ತು ಅಂದ್ರೆ, ಮೊನ್ನೆ ಇದಕ್ಕೆ ಹೋಗಿದೆ, ಯಡಿಯೂರು ಸಿದ್ಧಲಿಂಗೇಶ್ವರ, ಅಲ್ಗೋಗಿದೆ. ಸೊ ಅಲ್ಲೋದ್ಮೇಲೆ ಏನಾಯ್ತು ಅಂದ್ರೆ, ಅಲ್ಲಿ ಮಸ್ತ್ ಕಂಟೆಂಟ್, ಒಳ್ಳೆ ವಿಡಿಯೋ ಮಾಡಿದೆ. ಬಟ್ ಆ ವಿಡಿಯೋ ಎಡಿಟ್ ಆಯ್ತು ಗೈಸ್, ಹತ್ತತ್ರ ಒಂದ್ 16 ನಿಮಿಷಕ್ಕೆ ಏನೋ ಬಂತು ವಿಡಿಯೋ ಫುಲ್ ಎಡಿಟ್ ಆದ್ಮೇಲೆ. ನೋಡ್ತೀನಿ ನಮ್ಮಮ್ಮ ಎಲ್ಲ ತಾವು ನಮ್ಮಮ್ಮನೆ ಕಾಣಿಸ್ಕೊಂಡ್ಬಿಟ್ಟೈತೆ. ಗೈಸ್ ಎಷ್ಟು ಅಂದ್ರೆ ನಾನೇ ಇಲ್ಲ ವ್ಲಾಗಲ್ಲಿ ಅಷ್ಟು ಕಾಣಿಸ್ಕೊಬಿಟ್ಟೈತೆ ನಮ್ಮಮ್ಮ. ಸೊ ನಾನು ನಮ್ಮಮ್ಮಂಗೆ ಕೇಳ್ದೆ, ನಮ್ಮಮ್ಮಂಗೆ ಏನು ಅಂದ್ರೆ, ನಮ್ಮಮ್ಮ ನಮ್ಮಪ್ಪ ಫ್ಯಾಮಿಲಿಲಿ ಯಾರಿಗೂ ಕ್ಯಾಮ್ರಾ ಮುಂದೆ ಮುಖ ತೋರ್ಸಕ್ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಮ್ಮಮ್ಮ ಬೇಡ ಹಾಕ್ಬೇಡ ಅನ್ಬಿಟ್ಟು ಆ ವ್ಲಾಗ್ನೇ ಹಾಕ್ದಂಗ್ ಮಾಡ್ಬಿಡ್ತು ಗೈಸ್. ಇದೇ ನೋಡಿ. ಸೊ ಇನ್ನ ಎಡಿಟ್ ಐತೆ, ಅದೆಲ್ಲ ಬಿಟ್ರೆ ಇಷ್ಟ ಐತೆ ನೋಡ್ರಿ. ನನಗೆ ಹೊಟ್ಟೆ ಎಲ್ಲ ಉರಿತೈತೆ ಗೈಸ್. ಒಳ್ಳೆ ವಿಡಿಯೋ ತುಂಬಾ ಕಷ್ಟಪಟ್ಟು ಮಾಡಿದೀನಿ, ಹಾಕಕ್ ಆಗ್ತಾ ಇಲ್ವಲ್ಲ ಅಂತ ಈ ತರ ಮಾಡ್ತಾ ಇದೀನಿ. ಬಟ್ ಅದು ಹಿಂಸೆ ಆಗ್ತೈತೆ. ನಿಮ್ಗೆ ನೋಡೋರ್ಗೆ ಇರಿಟೇಟ್ ಆಗ್ಬಿಡುತ್ತೆ. ಪ್ರತಿ ಒಂದ್ ಸೀನಲ್ಲೂ ಆ ತರ ಆದ್ರೆ ಇರಿಟೇಟ್ ಆಗ್ಬಿಡುತ್ತೆ ಅಂತ ಸುಮ್ನೆ ಸ್ಟಾಪೇ ಮಾಡ್ಬಿಟ್ಟೆ ನಾನು. ಇವತ್ತು ಅಲ್ಲೋಗಿರೋದ್ಗೆ ಇನ್ನ ಜಾಸ್ತಿ ಆಗ್ಬಿಟ್ಟೈತೆ, ಜ್ವರ, ನೆಗಡೆ, ತಲೆನೋವು, ಗಂಟ್ಲೆಲ್ಲ ಹೋಗ್ಬಿಟ್ಟೈತೆ. ಬೇಜಾರ್ ಮಾಡ್ಕೊಬಿಟ್ರಿ, ವಾಯ್ಸಲ್ಲಿ ಒಂದ್ ಸ್ವಲ್ಪ ಡಿಫ್ರೆಂಟ್ ಇದೆ. ಇನ್ಮೇಲೆ ಮಾಡ್ತೀನಿ ಗೈಸ್ ರೆಗ್ಯುಲರ್ ಆಗಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋವರೆಗೂ ವೇಟ್ ಮಾಡಿ ಅಂತ ಹೇಳ್ತಾ ಬಾಯ್ ಗೈಸ್. ಮತ್ತೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಫಾಲೋ ಮಾಡಿಲ್ಲ, ದಯವಿಟ್ಟು ಅಲ್ಲೂ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಗೈಸ್.